ಇನ್ನು ಪ್ರತಾಪ್ ಸಿಂಹ ಮತ್ತೆ ಮಾತಾಡಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದನ್ನ ತಡಿತಾ ಇದ್ದಾರೆ. ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ದಾರೆ, ಇದು ಸರಿಯಲ್ಲ. ಪ್ರತಿಭಟನೆ ಮಾಡಲು ಸಂವಿಧಾನದಲ್ಲಿ ಅವಕಾಶವಿದೆ, ಆದರೆ ಪ್ರತಿಭಟನೆ ಮಾಡಲು ಬಿಡ್ತಾ ಇಲ್ಲ. ಬಾನು ಮುಷ್ತಾಕ್ ಕನ್ನಡ ಬಾವುಟದ ಬಗ್ಗೆ ಮಾತನಾಡಿದ್ದಾರೆ, ಅರಿಶಿನ ಕುಂಕುಮದ ಬಗ್ಗೆ ಮಾತಾಡಿದ್ದಾರೆ. ಮುಷ್ತಾಕ್ ಅವರು ಕನ್ನಡಿಗರ ಬಳಿ ಕ್ಷಮೆ ಕೇಳಬೇಕು ಅಂತ ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ. ಚಾಮುಂಡಿ ಚಲೋ ಮಾಡ್ತಾ ಇರುವಂತಹ ಬಂಧಿಸಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ಬನ್ನಿ ಏನೇನು ಮಾತಾಡಿದ್ದಾರೆ. ನಡೀತಾ ಇರುವಂತದ್ದು ತಾಲಿಬಾನಿ ಸರ್ಕಾರ, ಹಾಗಾಗಿ ಪಾಕಿಸ್ತಾನ ಈ ತರ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವರಂತಹ ತಾಲಿಬಾನಿ ಮನಸ್ಥಿತಿ ಇರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಹೊರಗವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇರ್ತದೆ. ಅಂದ್ರೆ ನೀವು ಹೇಳಿದ್ರೆ ತಾಲಿಬಾನಿ ಸರ್ಕಾರ ಬಂತು ಅಂತಾನೆ. ತಾಲಿಬಾನಿ ಸರ್ಕಾರ ಬಂದಿರೋದ್ರಿಂದಲೇ ಹುಬ್ಬಳ್ಳಿ ಯುಎಪಿಯ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರೋದು, ಬಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವಂತದ್ದು, ವಕ್ಫ್ ಮುಖಾಂತರವಾಗಿ ನಮ್ಮ ಹಿಂದೂಗಳ ಭೂಮಿ ಕಬಳಿಸಿ ಕೊಟ್ಟಿರುವಂತದ್ದು. ಈಗ ಒಂದೊಂದು ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಶಾಂತಿಯುತವಾಗಿ ನಡೀಬೇಕಾಗಿದೆ. ಶಾಂತಿಯುತವಾಗಿದ್ದಂತ ಮಂಡ್ಯದಲ್ಲಿ ಕೆರಗೋಡು ಇನ್ಸಿಡೆಂಟ್ ಆಯಿತು, ಮದ್ದೂರು ಇನ್ಸಿಡೆಂಟ್ ಆಗಿದೆ, ಈಗಿಂದ ಮೊದಲು ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯಿತು. ಎಲ್ಲಾ ಕಡೆ ಶಾಂತಿಯ ಪ್ರತಿಪಾದಕರು ಅಂತ ಹೇಳ್ಕೊಂಡು ಬಂದಿರೋರು ಕಲ್ಬಿಸೋಳ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು ತಾಲಿಬಾನಿ ಸರ್ಕಾರ, ಹಾಗಾಗಿ ಪಾಕಿಸ್ತಾನ ಈ ತರ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ನೋಡಿ, ಮೈಸೂರಿನೆಲ್ಲ ಏನೆಲ್ಲ ಆಗ್ತಾ ಇದೆ ರೀ. ಮೈಸೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ. ಬಹಳ ವಿಚಿತ್ರವಾಗಿರ್ತಕ್ಕಂಥ ವಾತಾವರಣ. ಎಲ್ಲ ಬದುಕ್ತಾ ಇದ್ದೀವಿ ನಾವು. ರಾಜ್ಯ ಸರ್ಕಾರ ಇಷ್ಟೊಂದು ವೈಫಲ್ಯಗಳ ಹಂಗಾದ್ರೆ ಮದ್ದೂರಲ್ಲಿ ವ್ಯತಿರಿಕ್ತ ವಾತಾವರಣ, ಮೈಸೂರಲ್ಲಿ ವ್ಯತಿರಿಕ್ತ ವಾತಾವರಣ, ಶಿವಮೊಗ್ಗ ವ್ಯತಿರಿಕ್ತ ವಾತಾವರಣ, ಧರ್ಮಸ್ಥಳ ವ್ಯತಿರಿಕ್ತ ವಾತಾವರಣ. ರಾಜ್ಯ ಸರ್ಕಾರ ಎಡವಿದೆ. ಎಚ್ಚೆತ್ತುಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದು ಅತಿರೇಕಕ್ಕೆ ಹೋಗುತ್ತೆ. ಖಂಡಿತವಾಗಿ ಇದು ಅತಿರೇಕಕ್ಕೆ ಹೋಗುತ್ತೆ. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್ ಕುಮಾರ್, ರಾಜ್ಯದಲ್ಲಿ ವರ್ಷದಲ್ಲಿ ಒಮ್ಮೆ ಮಾತ್ರ ನಡೆಯುವಂಥ ನಾಡ ಹಬ್ಬ ಇದು. ತಾಯಿ ಚಾಮುಂಡೇಶ್ವರಿಯನ್ನ ಅಭಿಮನ್ಯು ಹೊತ್ತು ಹೋಗುವಾಗ ಭಾವುಕರಾಗಿ ಭಕ್ತಿಯಿಂದ ಪುಳಕಿತರಾಗಿ ದೇವರಿಗೆ ಕೈ ಮುಗಿಯುವಂತಹ ಸಂದರ್ಭ ಹತ್ರ ಬಂದಿದೆ. ಆದರೆ ಮೈಸೂರಿನಲ್ಲಿ ವ್ಯತಿರಿಕ್ತ ವಾತಾವರಣ, ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆ. ಮೈಸೂರಿನ ಪ್ರತಿನಿಧಿ ನೀವೇ ಹೇಳಿ, ಮೈಸೂರಿನ ವಾತಾವರಣ ಹೇಗಿದೆ? ಹೀಗಿರಬೇಕಾ ದಸರಾ ಸಂದರ್ಭದಲ್ಲಿ? ಕಾರ್ತಿಕ್, ಏನು ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಬಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಕೂಡ ಮೈಸೂರು ಎಲ್ಲ ಒಂದ್ ಕಡೆ ಗಿನಿಗಿನಿಗೆ ಗೆಂಡದಂತೆ ಕೂಡ ಕಾಣ್ತಾ ಇದೆ ಅಂತ ಕೂಡ ಇದರಿಂದ ಕೂಡ ಸ್ಥಳೀಯರು ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸಿರುವಂತದ್ದು. ಇಂದು ಬಿಜೆಪಿಯವರು ಕೂಡ ಚಾಮುಂಡಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಜೊತೆಗೆ ಕೂಡ ದಲಿತ ಸಂಘರ್ಷ ಸಮಿತಿಯವರು ಕೂಡ ಚಾಮುಂಡಿ ಚಲೋನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇದರಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಕೂಡ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಕೂಡ ಇಂದು ಬಂದಂತಹ ಒಂದು ಕಾರ್ಯಕರ್ತರನ್ನ ಬಂಧನ ಮಾಡಿರುವಂತದ್ದು. ಈಗ ನಾವು ನೋಡಬಹುದು, ಇದು ಚಾಮುಂಡಿ ಬೆಟ್ಟಕ್ಕೆ ಚೆಲ್ಲುವಂತಹ ದಸರಾ ಉದ್ಘಾಟಕರ ಆಯ್ಕೆ ವಿಚಾರದಲ್ಲಿ ಕೂಡ ಬಿಜೆಪಿ ನಾಯಕರು ಇಂದು ಜಾಗರಣ ವೇದಿಕೆ ಸದಸ್ಯರು ಕೂಡ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಜಿಲ್ಲಾಡಳಿತ ಎಲ್ಲ ಒಂದ್ ಕಡೆ ಬಾನು ಮುಸ್ತಾಕ್ ಅವರಿಗೆ ಒಂದು ಆಹ್ವಾನವನ್ನ ನೀಡಿರುವಂತಹ ಇದರಲ್ಲಿ ಕೂಡ ಸರ್ಕಾರ ಎಲ್ಲ ಒಂದ್ ಕಡೆ ಸಪೋರ್ಟ್ ಮಾಡ್ತಾ ಇದೆ. ಮುಸ್ಲಿಮರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಕೂಡ ಪ್ರತಾಪ್ ಸಿಂಹ ಅವರು ಇಂದು ಆರೋಪವನ್ನು ಮಾಡಿರುವಂತದ್ದು. ಅವರನ್ನು ಕೂಡ ಬಂದಂತ ಸಂದರ್ಭದಲ್ಲಿ ಕೂಡ ಬಂಧನ ಮಾಡಿರುವಂತದ್ದು. ಪ್ರಮುಖವಾಗಿ ಚಾಮುಂಡಿ ಬೆಟ್ಟಕ್ಕೆ ಚಲ ಮಾಡುವಂತ ಸಂದರ್ಭದಲ್ಲಿ ಕೂಡ ಬಂದಂತ ಕಾರ್ಯಕರ್ತರನ್ನ ಎಲ್ಲರನ್ನ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಚಾಮುಂಡಿ ಬೆಟ್ಟಕ್ಕೆ ಯಾರನ್ನು ಕೂಡ ಒಳಗಡೆ ಬಿಡುವಂತ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿಲ್ಲ. ಎಲ್ಲರನ್ನು ಕೂಡ ಬ್ಯಾರಿಕೇಡ್ ಹಾಕಿ ತಡೆದು ಅವರನ್ನ ಬಂಧನ ಮಾಡಿರುವಂತದ್ದು. ದಸರಾ ಉದ್ಘಾಟಕರ ಆಯ್ಕೆ ವಿಚಾರದಲ್ಲಿ ಕೂಡ ಭಾರಿ ಗೊಂದಲ ಉಂಟಾಗಿರುವಂತದ್ದು. ಪ್ರತಾಪ್ ಸಿಂಹ ಸೇರಿದಂತೆ ಇನ್ನಿತರ ನಾಯಕರು ಕೂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಇಂದು ಚಾಮುಂಡಿ ಅಂದ್ರೆ ಬಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರ ಸರಿಯಾಗಿಲ್ಲ, ಅವರು ಉದ್ಘಾಟನೆ ಮಾಡಬಾರದು. ಬಾನು ಮುಸ್ತಾಕ್ ಅವರು ಕೂಡ ಕ್ಷಮೆಯನ್ನ ಕೇಳಿದ್ರೆ ಮಾತ್ರ ಅವರು ಉದ್ಘಾಟನೆಗೆ ಅವಕಾಶ ಕೊಡ್ತೀವಿ. ಅವ್ರೇನಾದ್ರೂ ಕೂಡ ಯಾವುದೇ ರೀತಿಯಲ್ಲಿ ಕ್ಷಮೆ ಕೇಳಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ನಾವು ದಸರಾ ಉದ್ಘಾಟನೆಗೆ ಅವಕಾಶ ಕೊಡೋದಿಲ್ಲ. ಅವರು ಕಾಂಗ್ರೆಸ್ ಸರ್ಕಾರ ಏನು ಮತ್ತು ಜಿಲ್ಲಾಡಳಿತ ಒಂದು ಪಿತೂರಿಯನ್ನ ಮಾಡ್ತಿರುವಂತ ನಿಟ್ಟಿನಲ್ಲಿ ಕೂಡ ದಸರಾವನ್ನ ಗೊಂದಲಕ್ಕೆ ಈಡು ಮಾಡ್ತಾ ಇದೆ. ದಸರಾ ಸಮಯದಲ್ಲಿ ಕೂಡ ಗಲಾಟೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಒಂದು ಎಲ್ಲ ಒಂದ್ ಕಡೆ ಪ್ರಯತ್ನ ಪಡ್ತಾ ಇದೆ ಅಂತ ಕೂಡ
ಬಿಜೆಪಿ ನಾಯಕರು ಮತ್ತೆ ಪ್ರತಾಪ್ ಸಿಂಹ ಅವರು ಕೂಡ ಇಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಬಂದಂತಹ ಎಲ್ಲಾ ಕಾರ್ಯಕರ್ತರು ಕೂಡ ಮುಂಜಾನೆಯಿಂದಲೂ ಕೂಡ ಏನು ಚಾಮುಂಡಿಪೇಟೆಗೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅವರೆಲ್ಲರನ್ನೂ ಕೂಡ ಇಲ್ಲಿ ಪ್ರೈವೇಟ್ ವಾಹನಗಳಾಗಿರ್ಬೋದು ಮತ್ತೆ ಒಂದು ಸರ್ಕಾರಿ ವಾಹನಗಳಿರುವಂತಹ ಪೊಲೀಸ್ ವಾಹನಗಳು ಕೂಡ ಇಲ್ಲಿಂದ ಬಂಧನ ಮಾಡಿ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗಿರುವಂತದ್ದು. ಜಾಸ್ತಿ ಗೊಂದಲ ಆಗಬಾರ್ದು, ಮತ್ತೆ ಮೈಸೂರು ನಗರದ ಜನತೆ ಏನು ದಸರಾ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಅಂತ ಏನು ಕರೀತಾರೆ, ಯಾವುದೇ ರೀತಿಯ ಗೊಂದಲ ಆಗದಿರುವಂತ ನಿಟ್ಟಿನಲ್ಲಿ ಕೂಡ ದಸರಾವನ್ನ ಮಾಡಬೇಕು. ಆದ್ರೆ ಈ ರೀತಿಯಾಗಿ ದಸರಾ ಉದ್ಘಾಟನೆ ಆರಂಭಕ್ಕೂ ಮೊದಲೇ ಈ ತರ ವಿಘ್ನ ಶುರುವಾಗಿರುವಂತದ್ದು, ಗಲಾಟೆ ಶುರುವಾಗಿರುವಂತದ್ದು ಮೈಸೂರು ನಗರದಲ್ಲಿರುವಂತಹ ಜನತೆಗೆ ಹಾಗೂ ಇನ್ನಿತರ ರಾಜ್ಯ ಹೊರ ರಾಜ್ಯಗಳಿರುವಂತಹ ಜನರಿಗೆ ಎಲ್ಲೋ ಒಂಥರ ಆತಂಕ ಮನೆ ಮಾಡಿರುವಂತದ್ದು. ದಸರಾ ಎಲ್ಲಿ ಉದ್ಘಾಟನೆ ಆಗುತ್ತೋ ದಸರಾ ನಡೆಯುತ್ತೆ ಎಂಬ ಆತಂಕ ಮನೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಕೂಡ ರಾಜ್ಯ ಸರ್ಕಾರ ಏನು ಬಿಜೆಪಿ ನಾಯಕರು ಬಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರ ಸರಿಯಾಗಿಲ್ಲ, ದಸರಾವನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ, ಬಿಜೆಪಿಗರನ್ನ ಯಾವ ರೀತಿ ಸಮಾಧಾನ ಮಾಡ್ತಾರೆ, ದಸರಾ ಉದ್ಘಾಟಕರ ಆಯ್ಕೆ ವಿಚಾರದಲ್ಲಿ ಸರ್ಕಾರ ಯಾವ ರೀತಿ ನಿಲುವನ್ನ ಕೈಗೊಳ್ಳುತ್ತೆ ಎಂಬುದನ್ನು ಕೂಡ ಇಲ್ಲಿನ ಸರ್ಕಾರ ಜಿಲ್ಲಾಡಳಿತ ಹೆಚ್ಚಿನ ರೀತಿಯಲ್ಲಿ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ ಪ್ರೇಮ್ ಕುಮಾರ್.